ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳ ಪಾಲು ಸಿಂಹ ಪಾಲು ಅಂತೇಳಿ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ಸದ್ಯ ಇವತ್ತು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಹಿಂದಿನ ಆಯುಕ್ತರುಗಳಾದಂತಹ ನಟೇಶ್ ಹಾಗೂ ದಿನೇಶ್ ಇಬ್ಬರ ವಿರುದ್ಧ ಗಂಭೀರವಾದ ಆರೋಪವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಲೋಕಾಯುಕ್ತರಿಗೆ ಇವತ್ತು ದೂರು ಕೊಟ್ರಿ ಸರ್, ದೂರ ಏನು ಸರ್? ಸರ್, ಇಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದ ನಟೇಶ್ ಅವರು ಅವರ ಅಧಿಕಾರಾವಧಿಯಲ್ಲಿ ಅಕ್ರಮ ಗಳಿಸಿದಂಥ ಕೋಟ್ಯಾಂತರ ಹಣವನ್ನು ಅವರ ಹೆಂಡತಿ ಶ್ರೀಮತಿ ಪಾರ್ವತಿಯವರ ಮುಖಾಂತರ ಹಲವಾರು ಸಂಸ್ಥೆಗಳಲ್ಲಿ ಹೂಡಿರೋದು ಸ್ಪಷ್ಟವಾಗಿ ಕಂಡು ಬಂದಿರುತ್ತೆ. ಅದಕ್ಕೆ ಪೂರಕವಾದ ದಾಖಲೆ ಸಿಕ್ಕಿರುತ್ತೆ. ಸೊ ಅವುಗಳನ್ನು ಆಧರಿಸಿ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ದೂರನ್ನು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಮತ್ತು ನಾನು ದಾಖಲೆ ಮಾಡಿರ್ತಕ್ಕಂಥ ದೂರ ಪ್ರಕರಣದಲ್ಲಿ ಅವ್ರನ್ನೂ ಕೂಡ ಆರೋಪಿಯಾಗಿ ಮಾಡಿ ಅಂತಲೂ ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಅಲ್ಲ, ಯಾವ್ಯಾವ ಕಂಪ್ನಿಗಳು ಸರ್, ಎಷ್ಟು ಕೋಟಿ ಹೂಡಿಕೆ ಅಂತ? ಸರ್, ನನಗೀಗ ಲಭ್ಯ ಆಗಿರೋ ಪ್ರಕಾರ 4 ಸಂಸ್ಥೆಗಳು ಕಂಡು ಬರ್ತವೆ. ಒಂದು ಬ್ಲೂ ಸ್ಟೋನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ, ಇನ್ನೊಂದು ಕಾವೇರಿ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ, ಇನ್ನೊಂದು ಅಕೋನೋವಾ ಹೆಲ್ತ್ ಕೇರ್ ಅಂತೇಳಿ, ಮತ್ತೊಂದು ವಿಪಸನಾ ಹೆಲ್ತ್ ಕೇರ್ ಸಂಸ್ಥೆ ಅಂತೇಳಿ. ಈ 4 ಸಂಸ್ಥೆಗಳು ಕೂಡ ಶ್ರೀಮತಿ ರಶ್ಮಿಯವರು ನಿರ್ದೇಶಕರಾಗಿದ್ದಾರೆ, ಪಾಲ್ದಾರರಾಗಿದ್ದಾರೆ. ಮತ್ತು ಬ್ಲೂ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಮುಖಾಂತರ ಭೋಗಾದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸ್ನ ಅವರು ಫ್ಲಾಟ್ ಖರೀದಿ ಮಾಡಿದ್ರೆ. ಮತ್ತು ಇಲ್ವಾಲ ಹೋಬಳಿ ಇದು ಉಯಿಲಾಡು ಗ್ರಾಮದ 1 ಎಕರೆ 30 ಗುಂಟೆ ಜಮೀನನ್ನು ಕೂಡ ಖರೀದಿ ಮಾಡಿದ್ದಾರೆ. ಸೊ ಅವೆರಡರಲ್ಲೂ ಕೂಡ ಕ್ರಯಪತ್ರ ನೋಡಿದಾಗ 1 ಕೋಟಿಗೂ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಿ ಕಂಡು ಬರ್ತದೆ. ಸೊ ಇದೇ ರೀತಿಯಲ್ಲಿ ಇನ್ನೂ ಎಷ್ಟು ಸಂಸ್ಥೆಗಳಲ್ಲಿ ಅವರು ನಿರೀಕ್ಷೆ ಆಗಿರ್ಬೋದು, ಮತ್ತು ಆ ಸಂಸ್ಥೆಗಳಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿರ್ಬೋದು, ಆ ಸಂಸ್ಥೆಗಳ ಮೂಲಕ ಎಷ್ಟು ಆಸ್ತಿಗಳನ್ನು ಖರೀದಿ ಮಾಡಿರ್ಬೋದು. ಸೊ ಇಲ್ಲದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಂತೇಳಿ ನಾನು ಮನವಿಯನ್ನು ಕೊಟ್ಟಿರುತ್ತೆ. ಸರ್, ಇದ್ರ ಜೊತೆಗೆ ದಿನೇಶ್ ಕುಮಾರ್ ಅವ್ರದ್ದು ಸರ್, ಅವ್ರ ಹೆಸರು ಕೂಡ ಕೇಳಿ ಬಂದಿದೆ ಸರ್. ಅದನ್ನೇ ಎಲ್ಲ ಅಧಿಕಾರಿಗಳು ಕೂಡ ಮತ್ತು ರಾಜಕಾರಣಿಗಳು ಕೂಡ ಏನು 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದು ಕೋಟ್ಯಾಂತರ ರೂಪಾಯಿ ಹಣ ಪಡೆದಿದ್ದಾರೆ, ಅವರೆಲ್ಲರೂ ಕೂಡ ಇದೇ ರೀತಿ ಬೇನಾಮಿ ಹೆಸರಲ್ಲಿ ಆಸ್ತಿಯನ್ನು ಮಾಡಿರೋದು ಮಾಹಿತಿ ಇದೆ. ಸೊ ಸಮಗ್ರ ತನಿಖೆ ನಡೆಸಿದಾಗ ವಿಚಾರ ಎಲ್ಲ ಸತ್ಯಾಂಶ ಈಚೆ ಬಂತು. ಈ ನಟೇಶ್ ಅವರದ್ದು ಕಂಪನಿನಲ್ಲಿ ಸರ್ ಯಾರು ರಾಜಕಾರಣಿಗಳ ಪತ್ನಿ ಮತ್ತು ಅವರು ಕೂಡ ಪಾಲುದಾರರು ಅಂತೇಳಿ ಸರ್, ಯಾರು ಸದ್ ಏನು ಸರ್? ಕಾವೇರಿ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಮೈಸೂರು ಜಿಲ್ಲಾ BJP ಅಧ್ಯಕ್ಷ LR ಮಾದೇಸ್ವಾಮಿ ಮತ್ತು ಅವರ ಹೆಂಡತಿ ಶ್ರೀಮತಿ ಸೌಮ್ಯ ಮಾದೇಸ್ವಾಮಿ ಅವರು ಕೂಡ ಪಾಲ್ದಾಗಿರೋ ಕಂಡು ಬಂದಿರುತ್ತೆ. ಆ ಒಂದು ಪ್ರಮಾಣ ಪತ್ರವನ್ನು ಕೂಡ GST ಪ್ರಮಾಣ ಪತ್ರ ಇದೆ. ಸೊ ಅದನ್ನು ಕೂಡ ನಾನು ನನ್ನ ಅರ್ಜಿ ಜೊತೆ ಕೊಟ್ಟಿದ್ದೀನಿ. ಸೊ ಅದನ್ನು ಇಟ್ಕೊಂಡು ತನಿಖೆ ಮಾಡಿದಾಗ ಅವ್ರದ್ದು ಪಾತ್ರ ಏನು, ಅವರು ಕೂಡ ಸ್ವಂತ ಹಣವನ್ನು ಹೂಡಿಕೆ ಮಾಡಿದಾರ ಅಥವಾ ಆ ನಟೇಶ್ ಬೇನಾಮಿ ಹೆಸರಲ್ಲೇ ಮಾಡಿದಾರ, ಸೊ ಇದೆಲ್ಲ ಸತ್ಯಾಂಶ ಈಚೆ ಬರಬೇಕಾಗುತ್ತೆ. ಇಲ್ಲ ಸರ್, ಈಗ ಒಂದೆಡೆ ಕಾಂಗ್ರೆಸ್ನವರಾಯ್ತು, ಈಗ BJP ಅವರು ಸರದಿ, ಈಗ ಮಾದೇವ ಸ್ವಾಮಿ ಅಂತ ಹೇಳಿದ್ರಿ, ಅವ್ರ ಜೊತೆಗೆ ಈಗ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ. ಇಷ್ಟೆಲ್ಲ ಆದರೂ ಯಾಕೆ ಸರ್ ಯಾರ ವಿರುದ್ಧ ಕ್ರಮ ಆಗ್ತಿಲ್ಲ ಅಂತ ಹೇಳಿ? ಸರ್, ನಾನು ಪ್ರಾರಂಭದಲ್ಲಿ ಹೇಳ್ತಿದ್ದೀನಿ, ಎಲ್ಲ ಪಕ್ಷದ ರಾಜಕಾರಣಿಗಳು ಇದಕ್ಕೆ ಅಕ್ರಮದಲ್ಲಿ ಭಾಗಿಯಾಗಿದೆ ಅಂತೇಳಿ. ಈಗಾಗಲೇ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಹೇಳಿದ್ವಿ, ಅದಾದಮೇಲೆ JDS ಇಂದ GT ದೇವೇಗೌಡರು ಹೇಳಿದ್ವಿ, ಈಗ LR ಮಾದೇಸ್ವಾಮಿ ಪಾತ್ರ ಬರ್ತಾರೆ. ಸೊ ಹಾಗಾಗಿ ನಾನು ಯಾವುದೇ ಪಕ್ಷದ ಪರ ವಿರೋಧ ಅಲ್ಲ ಸರ್. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ಅಕ್ರಮ ಎಸಗಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಈಗ ತನಿಖೆ ಹಂತದಲ್ಲಿರಬೇಕಾದ್ರೆ ಈಗ ಹಂತದಲ್ಲಿ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾರು ಕ್ರಮ ತಗೊಳ್ಳದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮಾನ್ಯ ನ್ಯಾಯಾಲಯದ ಮೂಲಕ ಅವ್ರಿಗೆಲ್ಲ ಶಿಕ್ಷೆ ಆಗೋದಂತ ಖಚಿತ. ಬಟ್ ಪದೇ ಪದೇ ನೀವು ಲೋಕಾಯುಕ್ತಕ್ಕೆ ಮನವಿ ಪತ್ರಗಳನ್ನ ಸಲ್ಲಿಸಿದ್ರಿ, ಕೂಡ ನೀವು ಅರ್ಜಿಯನ್ನು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ರಿ ನಟೇಶ್ ಹಾಗೂ ದಿನೇಶ್ ಅವರ ಇಬ್ಬರು ಅಧಿಕಾರಿಗಳ ವಿರುದ್ಧ. ಬಟ್ ಇಬ್ಬರ ರಕ್ಷಣೆ ಯಾರು ಮಾಡ್ತಿದ್ದಾರೆ ಅಂತ ಸರ್ ನಿಮ್ಮ ಪ್ರಕಾರ? ಸರ್, ಎಲ್ಲ ರಾಜಕಾರಣಿಗಳು ಕೂಡ ನಟೇಶ್ ಮತ್ತು ದಿನೇಶ್ ಅವರಿಂದ ಋಣವನ್ನು ಪಡೆದಿರ್ತಾರೆ. ಹಾಗಾಗಿ ಎಲ್ಲ ಪಕ್ಷದವರು ಕೂಡ ಅವರ ಅಲ್ಲಿ ಭಾಗಿಯಾಗಿರೋದ್ರಿಂದ, ಮತ್ತು ಈಗಾಗಲೇ ನಾವು ಗಮನಿಸಿದಾಗೆ ಇಬ್ಬರು ಅಧಿಕಾರಿಗಳು ನಮ್ಮನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅನ್ನೋ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅಂತೇಳಿ ನಾವು ಮೋದಿ ಮೂಲಕ ತಿಳ್ಕೊಂಡಿದ್ವಿ. ಅವ್ರ ಬಗ್ಗೆ ಏನಾದ್ರು ಕಠಿಣ ಕ್ರಮಗಳು ಸರ್ಕಾರ ತಗೊಂಡ್ರೆ ಅವರು ಇನ್ನೂ ಸಾಕಷ್ಟು ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಇವರು ರಾಜಕಾರಣಿಗಳು ಅವ್ರನ್ನ ರಕ್ಷಣೆ ಮಾಡೋದ ಕೆಲಸ ಮಾಡೋದಂತ ಸ್ಪಷ್ಟವಾಗಿ ಹೇಳ್ಬೋದು. ಅಂದರೆ ಅವರಿಬ್ಬರು ಬಚಾವ್ ಆಗ್ಲಿಕ್ಕೆ ಏನು ಬೇಕೋ ಅವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಮಾತಾ ಸರ್? ಸರ್, ಸರ್ಕಾರದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅವ್ರನ್ನ ರಕ್ಷಣೆ ಮಾಡೋದು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನ್ಯಾಯಾಲಯ ಆಗಲಿ ಅಥವಾ ನಾನಾಗಲಿ ಅವ್ರ ರಕ್ಷಣೆ ಮಾಡೋವಂಥ ಕೆಲಸಕ್ಕೆ ನಾವು ಅವಕಾಶ ಕೊಡಲ್ಲ. ಅವ್ರ ಶಿಕ್ಷೆ ಅಂತ ಕಟ್ಟಿದ್ದೇವೆ, ಕೊಡಿಸ್ತೀವಿ. ಈಗ ದೂರು ಸಲ್ಲಿಸಿದ್ರಿ ಸರ್, ಫೈನಲ್ ನಿಮ್ಮ ಆಗ್ರಹ ಏನು ಸರ್? ಸರ್, ಎಲ್ಲ ಅಕ್ರಮಗಳ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಯಬೇಕು, ಎಲ್ಲ ತಪ್ಪಿಸ ಶಿಕ್ಷೆ ಆಗಬೇಕು. ಏನು ಮೂಡದಿಂದ ಅಕ್ರಮ ನಿವೇಶನ ಪಡೆದರೆ ಎಲ್ಲ ನಿವೇಶನಗಳು ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು ಅನ್ನೋದೇ ನನ್ನ ಆಗ್ರಹ. ಸರ್, ಈ ನಡುವೆ ಆಂದೋಲನ ಸರ್ಕಲ್ದ 48 ಸೈಟ್ ವಾಪಸ್ ಬಂತು ಸರ್. ಮೊದಲು ಕೂಡ 14 ಸೈಟು CM ಸಿದ್ದರಾಮಯ್ಯ ಅವರು ವಾಪಸ್ ನೀಡಿದರು.
ಹೇಗೆ ಅನಿಸ್ತಿದೆ ಸರ್ ಈಗ ವಾಪಸ್ ಬರ್ತಿರೋದು? ಸರ್, ರಾಜ್ಯದ ಜನತೆ ಗಮನಿಸಬೇಕು, ಈ ಅಕ್ರಮ ಪ್ರಕರಣ ಎಷ್ಟೇ ದೊಡ್ಡ ವ್ಯಕ್ತಿಗಳು ನಡೆಸಿದ್ರು ಕೂಡ ಕಾನೂನುಬದ್ಧ ಹೋರಾಟ ಮಾಡಿದ್ರೆ ಅದಕ್ಕೊಂದು ಜಯ ಸಾಧಿಸ್ತೀವಿ ಅನ್ನೋದು ಇಲ್ಲಿ ಸ್ಪಷ್ಟ ಖಚಿತ ಆಗುತ್ತೆ. ಸೊ ಇಷ್ಟೇ ಅಲ್ಲ ಸರ್, ಇನ್ನೂ ಸಾಕಷ್ಟು ಸಾವಿರಾರು ನಿವೇಶನಗಳು ಮೈಸೂರು ನಗರ ಪಾಲಿಕೆ ವಾಪಸ್ ಬರ್ತದೆ. ಸಾವಿರಾರು ಕೋಟಿಯ ಒಂದು ಅವರ ಆಸ್ತಿ ಏನಿತ್ತು ಅದೆಲ್ಲವೂ ಕೂಡ ವಾಪಸ್ ಬಂದು ಅರ್ಹ ಫಲಾನುಭವಿಗಳಿಗೆ ತಲುಪುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.